ಮಾಡೋ ಅವಕಾಶ ಐತಾ ಇಲ್ಲ ನೋಡ್ರಿ. ಈಗ ಸಿದ್ದರಾಮಯ್ಯ ಸಾಹೇಬರು 2013ರಿಂದ 18ರಲ್ಲಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿದರು. ಯಾಕೆಂದರೆ ಅವ್ರಿಗೆ ಫ್ರೀಡಮ್ ಆಗಿ ಬಿಟ್ಟರು, ಈಗ ಫ್ರೀ ಹ್ಯಾಂಡ್ ಬಿಟ್ಟರು. ಈಗ ಏನು ಈ 3 ವರ್ಷದಲ್ಲಿ ಅವ್ರಿಗೆ ಎಷ್ಟು ಸಾರಿ CM ಚೇಂಜ್ ಆಗ್ತಂತ ನಿಮ್ಮ ಮಾಧ್ಯಮದಲ್ಲಿ ಬಂದಿಲ್ಲ ಹೇಳ್ರಿ. ಎಷ್ಟು ಸಾರಿ ಡೆಲ್ಲಿಗೆ ಶಿವಕುಮಾರ್ ಅವರು DK ಶಿವಕುಮಾರ್ ಅವರು ಹೋದಾಗೆಲ್ಲ ಇವ್ರು ಕುರ್ಚಿ ಅಳ್ಳಾಡೆ ಅಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಕೆಲಸ ಮಾಡೋಕ್ಕಾಗಲ್ಲ. ಹಂಗಾಗಿ ಈ ಸರಿ ಅಷ್ಟು ಕೆಲಸ ಫಸ್ಟ್ ಡೇಯಿಂದ ಸ್ಟಾರ್ಟ್ ಆದಗೋಸ್ಕರ ಅವರಿಗೆ ಫುಲ್ ಫ್ಲೆಜ್ ಆಗಿ ಕೆಲಸ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಅವರು ಸ್ವಲ್ಪ ಮನಸ್ಸಿನೊಂದೂ ಒಂದು ರಾಜೀನಾಮೆ ಕೊಟ್ಟಿರ್ಬೋದು. ಯಾಕೆ ಆಯ್ತು ಬಿಡಪ್ಪ ಕಿರಿಕಿರಿ ಯಾರು ತಪ್ಪಿತಲ್ಲ ಅಂತಂದು ಅವ್ರು ಫ್ರೀ ಹ್ಯಾಂಡಾಗಿ ಬಿಟ್ಟರೆ ಒಳ್ಳೆ ಕೆಲಸ ಮಾಡ್ತಿದ್ರು. ಫ್ರೀ ಹ್ಯಾಂಡಾಗೆ ಬಿಟ್ಟಿಲ್ಲ ಅಂದಮೇಲೆ ಅಭಿವೃದ್ಧಿ ಕುಂಠಿತ ಆಗಿಬಿಟ್ಟವ. ಬರೀ ನೀವು ಗ್ಯಾರಂಟಿಗಳು ಬಿಟ್ಟರೆ ಬೇರೆ ಏನು ಕೆಲಸ ಆಗ್ತಿಲ್ಲ. ಇವತ್ತು ನೀವು ಯಾವ ನೋಡ್ರಿ, ಒಂದು ರಸ್ತೆ ಸರಿಯಾಗಿದೆ, ಒಂದು ರಸ್ತೆ ಸರಿಯಿಲ್ಲ, ವಿದ್ಯುತ್ ಸಂಪರ್ಕ ಸರಿಯಿಲ್ಲ, ಏನೇನು ಹಾಸ್ಪಿಟ್ಲಾಗಿ ಯಾವುದು ವ್ಯವಸ್ಥೆ ಸರಿಯಿಲ್ಲ. ಎಲ್ಲ ಆಡಳಿತ ಇದನ್ನೇ ಯಂತ್ರನೇ ಕುಂಠಿತವಾಗಿಬಿಟ್ಟಿದೆ. ಯಾರಿಗೂ ಯಾವ ಮಿನಿಸ್ಟ್ರಿಗೂ ನಾನೇ ಉಳಿತೇನೋ ಇಲ್ಲ ಅಂತ ಗೊತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಜಿಲ್ಲೆಯಲ್ಲಿ ಉತ್ಸಾಹದಿಂದ KDP ಮೀಟಿಂಗ್ನೂ ಮಾಡಿದ್ದು ನೀವು ನೋಡಿಲ್ಲ. ಹಂಗಾಗಿ ಎಲ್ಲರೂ ನಿರುತ್ಸಾಹವಾಗಿ ಕೆಲಸ ಮಾಡಿದ್ದಾರೆ. ಯಾರಿಗೂ ಉತ್ಸಾಹನೇ ಇಲ್ಲ. ಯಾಕೆಂದರೆ ಯಾವಾಗ ನಮ್ಗೆ ಅಲ್ಲಾಡ್ತದೆ ಗೊತ್ತಿಲ್ಲ, ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಒಂಥರ ಹೆಂಗಾಗಿಬಿಟ್ಟಿದೆ ಅಂದರೆ ಕ್ಯಾನ್ಸರ್ ಬಂದು ಡಾಕ್ಟ್ರು ಇಷ್ಟು ಸಮಯದಲ್ಲಿ ನೀವು ಯಾವಾಗೋ ಸಾಯ್ತಪ್ಪ ಅಂತ ಹೇಳ್ಬಿಡ್ತಾರಲ್ಲ ಪೇಷಂಟ್ಗಳು. ಯಾವಾಗ ಸಾಯ್ತಿ ಅಂತ ಚಿಂತೆ ಮಾಡಿದ ಹಂಗೆ ಟೆನ್ಷನ್ನಾಗೆ ಏನು ಮುಂದೆ ತಲೆನೇ ಓಡಲಾರ್ದಂಗೆ ಇವ್ರದ್ದು ಈ ಟೆನ್ಷನ್ನಾಗೆ ಕುರ್ಚಿ ಇವತ್ತು ಅಲ್ಲಾಡ್ತಾ ನಾಳೆ ಅಲ್ಲಾಡ್ತಾ. ಇವತ್ತು ನನಗೆ ಕೇಳಿದ್ರೆ ಅಂದರೆ ಈ 3 ವರ್ಷದಲ್ಲಿ ಸಿದ್ದರಾಮಯ್ಯ ಸಾಹೇಬರು ನೆಮ್ಮದಿಯಿಂದ ಯಾವತ್ತು ಮಕ್ಕಂದ್ರೆ ರಿಸಿಗ್ನೇಷನ್ ಕೊಟ್ಟ ಮೇಲೆ ಮಕ್ಕಂದಿರ್ಬೋದು, ಹೊರತಾಗಿ ಅಲ್ಲಿವರೆಗೆ ಅವ್ರು ನೆಮ್ಮದಿಯಿಂದ ಮಲಗಕ್ಕಂತೂ ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ. ಹೆಂಗೆ ನಿರೀಕ್ಷೆ ಮಾಡ್ತೀರಿ? ಬಿಲ್ಡಿಂಗೇ ಸರಿ ಕಟ್ಟಿಲ್ಲ, ಪ್ಲ್ಯಾನಿಂಗ್ ಸರಿ ಆಗಿಲ್ಲ, ಏನು ಆಗ್ಲಾರ್ದಾಗ ನೀವು ಏನು ಇದು ಮಾಡ್ತೀರಿ? ಸುಮ್ಮನೆ ಹೊಸ ಕುಂಬಳಕಾಯಿ ಹೊಡೆದು ಹೊಸ ತೋರಣ ಕಟ್ಟಿ ಇವ್ರು ಮನೆಯಾಗ ಹೋಗೋದು ಬಿಟ್ಟರೆ ಬೇರೆ ಏನು ಡೆವಲಪ್ಮೆಂಟ್ ಸಾಧ್ಯ ಇಲ್ಲ.